ಇನ್ನು ಬಜೆಟ್ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯರಿಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಯಾಕೆ ಟೆನ್ಷನ್ನು? ಒಂದ್ ಕಡೆ ಪವರ್ ಶೇರಿಂಗ್ ಟೆನ್ಷನ್, ಮತ್ತೊಂದ್ ಕಡೆ ಸಾರಿಗೆ ನೌಕರರ ಒಂದು ಮುಷ್ಕರದ ಟೆನ್ಷನ್. ಈ ಎರಡೂ ಟೆನ್ಷನ್ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ಎಸ್, ಬಜೆಟ್ಗೆ ಎಲ್ಲ ರೀತಿಯ ತಯಾರಿ ನಡೀತಿದೆ. ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಇದರ ಮಧ್ಯದಲ್ಲಿ ಈಗ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರು ಆಗಿದೆ. ಒಂದ್ ಕಡೆ ಪವರ್ ಶೇರಿಂಗ್ ಟೆನ್ಷನ್, ಮತ್ತೊಂದ್ ಕಡೆ ಸಾರಿಗೆ ನೌಕರರ ಒಂದು ಮುಷ್ಕರದ ಟೆನ್ಷನ್. ಎರಡೂ ಟೆನ್ಷನ್ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ನಾಳೆ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಹಲವು ಬೇಡಿಕೆ ಈಡೇರಿಕೆಗಾಗಿ ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಸರ್ಕಾರದಿಂದ ಯಾವುದೇ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನೋದು ಅವರ ಒಂದು ಆರೋಪ. ಹೀಗಾಗಿ ಪ್ರತಿಭಟನೆಗೆ ಸಾರಿಗೆ ನೌಕರರೆಲ್ಲ ಸೇರ್ಕೊಂಡು ಮುಂದಾಗಿದ್ದಾರೆ. ಶಾಂತಿಯುತ ಪ್ರತಿಭಟನೆಯ ಮೂಲಕ ಬೆಂಗಳೂರು ಚಲೋ ನಾಳೆ ಬೆಳಿಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಶುರುವಾಗತ್ತೆ. ಪ್ರತಿಭಟನೆಯನ್ನು ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ನಾಳೆಯ ಒಂದು ಪ್ರತಿಭಟನೆಯಲ್ಲಿ ಸುಮಾರು 1.25 ಲಕ್ಷ ಜನ, ಅಂದರೆ 1.5 ಲಕ್ಷ ಜನ ನೌಕರರು ಭಾಗಿಯಾಗ್ತಾ ಇದ್ದಾರೆ. 4 ನಿಗಮದ ಸಾರಿಗೆ ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ.